ನಾವಿವತ್ತಿದ್ದೀವಿ ಬೆಂಗಳೂರಿನ JP ನಗರದಲ್ಲಿರುವಂತಹ ಮುಖ್ಯ ರಸ್ತೆಯ ಒಂದು ಮನೆ ಮುಂದೆ. ಈ ಮನೆ ಬೆಂಗಳೂರಿನಲ್ಲಿದ್ರೂ ಸಿಲಿಕಾನ್ ಸಿಟಿನಲ್ಲಿದ್ರೂ ಈ ಮನೆಯ ಒಳಾಂಗಣವನ್ನು ನಾವು ನೋಡಿದಾಗ ಯಾವುದೋ ಒಂದು ಹಳ್ಳಿಲಿದ್ದೀವೇನೋ ಅನ್ನುವಂತಹ ಫೀಲ್ ಆಗುತ್ತೆ. ಸೊ ಈ ಮನೆಯ ಒಂದು ಯಜಮಾನರು ನಿಮಗೆಲ್ಲ ಗೊತ್ತೇ ಇದೆ, ಮುಖ್ಯಮಂತ್ರಿ ಚಂದ್ರು ಅವರು. ಮುಖ್ಯಮಂತ್ರಿ ಚಂದ್ರು ಅವರ ಮನೆಯನ್ನು ನಾನಿವಾಗ ಪರಿಚಯ ಮಾಡಿಕೊಡ್ತೀನಿ. ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಈ ಒಂದು ಸೆಗ್ಮೆಂಟನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ಮನೆಯನ್ನು ಪರಿಚಯ ಮಾಡಿಕೊಡ್ತೀರಾ ಅಲ್ವಾ? ಖಂಡಿತ. ಸೊ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಆಯಿತು, 2004 ನಾವು ಗೃಹ ಪ್ರವೇಶ ಮಾಡಿದ್ವಿ. ಓಕೆ, ಹಾಗಿದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಪರಿಚಯ ಮಾಡೋಣ. ನೀವು ಮದುವೆಗೂ ಮುಂಚೆ ಮನೆ ನೋಡೋಕ್ಕೆ, ಹೆಣ್ಣು ನೋಡೋಕ್ಕೆ ಅಲ್ಲ, ವಧು ನೋಡೋದಕ್ಕೆ ಬರ್ತಾರೆ. ಆದರೆ ನೀವೇನೇ ವರವನ್ನು ನೋಡೋಕ್ಕೆ ಈ ಮನೆಗೆ ಬಂದಿದ್ರಿ. ನಿಮಗೂ ಕೂಡ ನನ್ನಷ್ಟೇ ಎಕ್ಸೈಟ್ ಆಗಿದ್ರ ಮನೆ ನೋಡಿದ ತಕ್ಷಣ? ಖಂಡಿತ. ಆ್ಯಕ್ಚುಲಿ ಈ ಥರ ಮನೆ ತುಂಬ ಮಂಗಳೂರು ಕಡೆ ತುಂಬ ಫೇಮಸ್. ಸೊ ಈ ಥರ ತೊಟ್ಟಿ ಮನೆ ಅಂತಲೇ ನಾವು ಹಳ್ಳಿಗಳ ಕಡೆ ತುಂಬ ಜಾಸ್ತಿ. ಸೊ ನಾನು ಊರಲ್ಲೂ ಈ ಥರ ಮನೆ ನೋಡಿರಲಿಲ್ಲ ಆ್ಯಕ್ಚುಲಿ, ಅಥವಾ ಯಾವತ್ತೂ ಇದ್ದಿದ್ದಾಗಲಿ ಯಾವತ್ತೂ ಇಲ್ಲ. ಬಟ್ ಇಲ್ಲಿ ಬಂದ ನಂತರನೇ ಎಕ್ಸ್ಪೀರಿಯನ್ಸ್. ನನಗೇನಂದರೆ ಮದುವೆಗಿಂತ ಮುಂಚೆ ನಮ್ಮ ಊರಲ್ಲಿ ತುಂಬ ಮಳೆ. ಸೊ ಮಳೆ ಸೌಂಡ್ ಅಂದರೆ ಆಗಲ್ಲ ನನಗೆ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. 10 ವರ್ಷದಿಂದ ಇದೇ ಮಳೆ ಸೌಂಡ್. ಇಲ್ಲಿ ಮಳೆ ಎಲ್ಲ ಬೀಳುತ್ತೆ, ಬಿಸಿಲು ಗಾಳಿ ಧೂಳು ಎಲ್ಲ ಬೀಳುತ್ತೆ. ಸೊ ಇದರಲ್ಲೇ ಬದುಕ್ತಾ ಇದ್ದೀವಿ. ಓಕೆ ಮೇಡಮ್, ಈಗಾಗಲೇ 20 ವರ್ಷ ಆಯ್ತಾ ಬಂತು ಮನೆಯನ್ನು ಕಟ್ಟಿ ಅಂತೇಳಿದ್ರಿ. ಸೊ ಈ ಪ್ಲ್ಯಾನಿಂಗ್ಸ್ ಎಲ್ಲ ಯಾರ್ದಾಗಿತ್ತು? ಸೊ ತೊಟ್ಟಿ ಮನೆಯನ್ನೇ ಮಾಡಬೇಕು ಅನ್ನೋದು. ಸೊ ಎಷ್ಟು ವರ್ಷ ಇದು ಕನ್ಸ್ಟ್ರಕ್ಷನ್ಗೆ ಟೈಮ್ ತೊಗೊಂತು? ನಮಗೆ 14 ತಿಂಗಳು ತೊಗೊಂತು. ಒಂದು ಕಾಲು ವರ್ಷ ಅಷ್ಟೇ. ಯಾಕೆಂದರೆ ಅದು ತೊಟ್ಟಿ ಮನೆ ಇದ್ದಿದ್ದು ಕನಸಿದ್ದು ಚಂದ್ರ ಅವ್ರಿಗೆ. ಅದು ನನಗೆ ತೊಟ್ಟಿ ಮನೆ ಇತ್ತು. ಈಗ ನೀರಿಗಿಂತ ಮಳೆ ಬಂದರೆ ನೀರು ಬರೋದಕ್ಕಿಂತ ಧೂಳು ಜಾಸ್ತಿ ಬರುತ್ತೆ. ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಮೇಯ್ನ್ ರೋಡಲ್ವ, ಹಂಗಾಗಿ ತುಂಬ ಧೂಳು ಬರುತ್ತೆ. ಅದೇ ಅವಾಗ ಒಂಚೂರು ಬೇಜಾರಾಗತ್ತೆ. ಸೊ ಮನೆಯ ಎದುರುಗಡೆನೇ ಬಂದ ತಕ್ಷಣ ಗಣೇಶನ ಒಂದು ಮೂರ್ತಿ ಇಟ್ಟಿದ್ದೀರಾ. ಸೊ ಎಲ್ಲಿ ತಗೊಂಡ್ರಿ ಈ ಗಣೇಶ? ಎಷ್ಟು ವರ್ಷದಿಂದ ನಿಮ್ಮ ಜೊತೆಲಿ ಇದ್ದಾರೆ ಇವರು? ಇದು ನಾವು ಮನೆ ಗೃಹ ಪ್ರವೇಶದಲ್ಲಿ ತೇಜಸ್ವಿ ಅಂತ ನಮ್ಮ ಮನೆ ಕಟ್ಟಿದವ್ರು ಇಂಜಿನಿಯರು, ಅವರು ನಮಗೆ ಈ ಗಣೇಶನ ಗಿಫ್ಟ್ ಮಾಡಿದ್ರು. ಸೊ ಮನೆಯ ಕಂಬಗಳನ್ನ ನೋಡಿದಾಗಲೂ ಕೂಡ ಹಳೆ ಕಾಲದಲ್ಲಿ ಮನೆಯಲ್ಲಿ ಇರ್ತಿತ್ತಲ್ಲ ಆ ಥರದ ಕಂಬಗಳಿದೆ. ಸೊ ಈ ಕಂಬಗಳನ್ನ ನೀವು ಎಲ್ಲಿಂದ ಆಯ್ಕೆ ಮಾಡಿ? ನಾವು ಇದು ಯಾವುದೋ ಮದ್ರಾಸಿಂದ ಹಳೆ ಮನೆಯಲ್ಲಿ ತೆಗ್ದಿದ್ದಂತೆ. ಅದನ್ನು ನಾವು ಇಬ್ಬರು ಹೋಗಿ ಇದರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಹಾಕಿದ್ರು. ಅಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು. ಸೊ ಇದು ಸೆಕೆಂಡ್ಸ್ ಹಾಗಾದ್ರೆ? ಅಂದರೆ ಈ ಮನೆಗೆ 20 ವರ್ಷ ಆಗಿದೆ ಅಂದರೆ ಇದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳ ಹಳೆಯದ ಮರ ಅದು? ಹೌದು ಹೌದು ಹೌದು. ಅದು ಅವರು ಹಾಕ್ಕೊಂಡಿದ್ದು ಅದೆಷ್ಟು ವರ್ಷ ಆಗಿತ್ತು, ಅವರು ತಂದಲ್ಲಿ ಹಾಕಿದ್ರು, ಹಳೇದಾಗಿದೆ ಅಂತ ತೆಗ್ದಿದ್ದಾರೆ. ಅದನ್ನು ನಾವು ತೊಗೊಂಡ್ಬಂದು 20 ವರ್ಷ ಆಯಿತು. ಸೊ ಮತ್ತೆ ಒಂದು ಕನ್ನಡಿ, ದೊಡ್ಡ ಕನ್ನಡಿ ಇದೆ ಇಲ್ಲಿ. ಸೊ ಈ ದೊಡ್ಡ ಕನ್ನಡಿಯನ್ನು ಇಲ್ಲಿ ನಿಲ್ಲಿಸಿರೋದು ವಾಸ್ತುನ ಹೇಗೆ? ವಾಸ್ತು ಅದು ಇದು ಬೆಳಿಬೇಕು ಅಂತ, ಈಸ್ಟ್ಗೆ ಪೂರ್ವಕ್ಕೆ ಬೆಳಿಬೇಕು ಮನೆ ಅಂತ ಅಂದ್ಬಿಟ್ಟು ನಾವು ಆ ಕಡೆ ಹಾಕಿದ್ವಿ. ಅದನ್ನು ಗಡಿಯಾರ ಈ ಕಡೆ ಹಾಕಿದ್ವಿ. ಇದು ಪೂರ್ವಕ್ಕೆ ಬೆಳಿಬೇಕು ಅಂತ ಅದನ್ನು ತೆಗೆಸಿ ವಾಸ್ತುನವರು ಈ ಕಡೆ ಹಾಕ್ಸಿದ್ರು. ಸೊ ಸರ್, ನನಗೆ ಬಂದಾಗ ಅನಿಸಿದ್ದು ಈ ಜಾಗ ಇದೆಯಲ್ಲ, ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕಿರ್ಬೋದು, ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಿರ್ಬೋದು, ಭಾಳನೇ ಸೊಗಸಾಗಿದೆ ಅಂತ ಅನಿಸ್ತು. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಎಲ್ಲವೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಮುಖ್ಯಮಂತ್ರಿ ಚಂದ್ರು ಸರ್ಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಯಾವುದು? ಎಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ? ಇದ್ರ ಮೇಲೆ ಅವರು ಬೆಳಗ್ಗೆ ಎದ್ದು ರಾತ್ರಿ ಮಲಗಕ್ಕೆ ಬರ್ತಾರೆ ಅಷ್ಟೇ ಮೇಲೆ ರೂಮ್ಗೆ. ಆಮೇಲೆ ಬೆಳಗ್ಗೆ ಎದ್ದು ಬಂದರೆ ಎಲ್ಲ ಇಲ್ಲೇ ಆಗತ್ತೆ. ಕನ್ನಡಿಗೆ ಅಪೋಸಿಟ್ ಆಗಿ ಈ ಗಡಿಯಾರ ಇದೆ. ಈ ಗಡಿಯಾರದಲ್ಲಿ ಸರ್ ಜೀವನನೇ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹೇಗೆ ಇದು? ಅವರು ಹೆಜ್ಜೆ ಗುರುತು. ಇದು ಪಾರ್ಲಿಮೆಂಟು. ಆಮೇಲೆ ಅವರು ನಡ್ಕೊಂಡು ಹೋದ್ರೆ ಅಲ್ಲಿ ಹೆಜ್ಜೆ. ಆಮೇಲೆ ಟೈಮ್ ನೋಡ್ತಾ ಇದೆ ಅಲ್ಲಿ. ಮತ್ತೆ ಹೆಜ್ಜೆ ಅದು 12 ಗಂಟೆದು. ಇದು ನಾಟಕದ ಒಂದು ಸ್ಟೇಜ್, ಅಂದರೆ ವೇದಿಕೆ ಮಾಡಿದ್ದು. ಹಂಗೆ ಬಂದರೆ ಇದು ಕ್ಲಾಪ್ ಸಿನಿಮಾ ಮತ್ತು ಸೀರಿಯಲ್ ಬಂದರು. ಅಲ್ಲಿಂದ ಬಂದು ಇಲ್ಲಿ ಪಾರ್ಲಿಮೆಂಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಹಾಲ್ನಲ್ಲಿ ಒಂದು ಚಿಕ್ಕ ಸಿಟ್ ಔಟ್ ಇದೆ. ಇಲ್ಲೊಂದು ಸಿಟ್ ಔಟ್ ಇದೆ.
ಸೊ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಸರ್ ಕೂಡ ಇವಾಗ ಆರಾಮಾಗಿ? ನೀವು ಹೇಳಿದ್ರಿ ಸರ್ ಫೇವ್ರೇಟ್ ಪ್ಲೇಸ್ ಅಂತ, ಈಗಲೂ ಕೂಡ ಅವ್ರ ಫೇವ್ರೇಟ್ ಪ್ಲೇಸಲ್ಲೇ ಇದ್ದಾರೆ ಸರ್ ಆ್ಯಕ್ಚುಲಿ. ಕಾಫಿ ಕುಡಿತೀನಿ, ಪುಸ್ತಕ ಓದ್ತೀನಿ, ಬರೀತೀನಿ, ಪೇಪರ್ ಓದ್ತೀನಿ, ಮಕ್ಕಳ ಜೊತೆ ಆಟ ಆಡ್ತೀನಿ. ಆ್ಯಕ್ಚುಲಿ ನಾವು ಇದು ಶೂಟಿಂಗಿಗೆ ಅಂತ ಕಟ್ಸಿದ್ದು. ಎಲ್ಲಿ ಕ್ಯಾಮ್ರಾ ಇಟ್ಟರೆ ಎಲ್ಲಿ ನಾವು ಶೂಟಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಶೂಟಿಂಗಿಗೆ ಕಟ್ಸಿದ್ವಿ. ಅವ್ರು ಕಟ್ತಾ ನೀಟಾಗಿ ಕಟ್ಬಿಟ್ರಲ್ಲ, ಆಮೇಲೆ ನಾವು ಶೂಟಿಂಗಿಗೆ ಕೊಡೋಕೆ ಮನಸ್ಸು ಬರಲಿಲ್ಲ. ಅಯ್ಯೋ ಬೇಡ, ಇಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನು ಶೂಟಿಂಗ್ನವರು ಕ್ಯಾಮ್ರಾ ನಾವು ಪಾಪ ಅವ್ರದ್ದು ಕಷ್ಟ ಇರುತ್ತಲ್ಲ, ಆ ಕ್ಯಾಮ್ರಾದ್ದು ಎತ್ತಿಡಬೇಕು, ಇದು ಲೈಟಿಂಗ್ ತರಬೇಕು, ಅವೆಲ್ಲನೂ ಅವಾಗೆಲ್ಲ ಹಾಳು ಮಾಡ್ತಾರೆ ಅಂತ ನಾವು ಶೂಟಿಂಗ್ ಕೊಡಲಿಲ್ಲ. ಓಕೆ. ಸೊ ಸರ್ ಹೇಳ್ತಿದ್ರು ಇಲ್ಲೇ ಒಂದು ಸಣ್ಣ ವೇದಿಕೆನೇ ಆಗಿಬಿಡುತ್ತೆ ಮನೆಯಲ್ಲಿ, ಇಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಕೂಡ ನಡೆಯುತ್ತೆ ಅಂತ. ಹಾಂ, ಇಲ್ಲಿ ನಾವು ಟೀಪೈ ಮಾಡಿಸಿದ್ದೀವಿ. ಈ ಟೀಪೈನ ಇಟ್ಟರೆ ಇದ್ರ ಸಮಕ್ಕೆ ಟೀಪೈ ಮಾಡಿಸಿದ್ದೀವಿ. ಆ ಟೀಪೈಗಳನ್ನು ಎಲ್ಲ ಸೇರಿಸಿ ಒಂದು ಸ್ಟೇಜ್ ಆಗುತ್ತೆ. ಆ ಸ್ಟೇಜಲ್ಲಿ ತುಂಬ ಕಾರ್ಯಕ್ರಮ ಮಾಡಿಸಿದ್ವಿ. ಸೊ ಈ ತೊಟ್ಟಿ ಮನೆ ಇದೆಯಲ್ಲ, ಈ ಜಾಗ ಇದೆಯಲ್ಲ, ಇದು ಸುತ್ತ ಒಂದಷ್ಟು ಆರ್ನಮೆಂಟ್ ಕೂಡ ಹಾಕಿದ್ರೆ, ಇವನ್ನೆಲ್ಲ ಎಲ್ಲಿ ತೊಗೊಂಡು ಬಂದರೆ? ಇದು ನಾನು ತಗೊಂಬಂದಿದ್ದು ಲಡಾಖಲ್ಲಿ. ಲಡಾಖಿಂದ ತೊಗೊಂಡು ಬಂದೆ. ಲಡಾಖಿಗೆ ಹೋಗಿದ್ದೆ ನಾನೊಂದ್ಸಲಿ. ಆವಾಗ ಗಂಟೆಗಳು 3 ಅಲ್ಲಿಂದನೇ ತೊಗೊಂಡು ಬಂದೆ ನಾನು. ಸೊ ದೇವರ ಮನೇಲಿ ಇದ್ದೀವಿ. ದೇವರ ಮನೇಲಿ ನಾನು ಅಬ್ಸರ್ವ್ ಮಾಡಿದಂತೆ ಮೇಲ್ಗಡೆ ಮಿರರ್, ಇದು ಕೂಡ ವಾಸ್ತುಗೆ ನಾವು ಹಾಕ್ಸಿರ್ಲಿಲ್ಲ. ಯಾರೋ ಒಂದ್ಸಲಿ ವಾಸ್ತುನವ್ರು ಬಂದಾಗ ಹೇಳಿದ್ರು ಇದು ವಾಸ್ತುಗೆ ಹಾಕ್ಸಿ ಅಂತ, ಅವಾಗ ಹಾಕ್ಸಿದ್ದರು. ಅಂದರೆ ವೆಸ್ಟಿಗಿರಬೇಕು ಅಂತ ಹೇಳ್ಬಿಟ್ಟ, ಈಸ್ಟ್ ಕಾಣಬೇಕು, ಇದು ಬೆಳಿಬೇಕು ಅಂದರೆ ಇದು ನೋಡಿದ್ರೆ ಅಲ್ಲೊಂದು ಕನ್ನಡಿ ಹಾಕಿದ್ದೀವಿ ನೋಡಿ. ಓಕೆ. ಈ ದೇವರು ಆ ಕನ್ನಡಿಯಲ್ಲಿ ಕಾಣಬೇಕು ಹೀಗೆ ಅಂತ ಹಾಕ್ಸಿದ್ರು. ಓಕೆ. ಸೊ ದೇವ್ರ ಮನೆಯನ್ನು ನೋಡಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಇದೆ. ನೀವು ಯಾವ ದೇವರಿಗೆ? ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮ್ಮ ಮನೆ ದೇವರು. ಇಬ್ಬರಲ್ಲಿ ಕಾಂಪಿಟೇಷನ್ ಬಿಟ್ಟರೆ ಕುಕ್ಕಿಂಗಲ್ಲಿ ಎತ್ತಿದ ಕೈ ಅಂದರೆ ಯಾರು? ಇಲ್ಲ, ಅವರು ಫುಲ್ ಸೌತ್ ಇಂಡಿಯನ್ ನಾಟಿ ಸ್ಟೈಲ್ ಅಡುಗೆ ಮಾಡ್ತಾರೆ. ನಾನು ಎಲ್ಲ ಥರ ನನ್ನ ಮಕ್ಕಳಿಗೆ ಏನು ಬೇಕು ಇಟಾಲಿಯನ್. ಮಕ್ಕಳಿಗಿಂತ ಗಂಡಂಗೆ ಏನು ಬೇಕು ಅಂತ ಮಾಡ್ಕೊಂಡ್ಬಿಡ್ತಾಳೆ ಅವಳು. ನೀವೇನಾರ ಮಾಡ್ಕೊಳ್ಳಿ, ನಾವಿಬ್ರಿಗೆ ಇದು ಮಾಡ್ಕೊತೀನಿ ಅಂತಾಳೆ. ಹುಡುಗರು ನಮ್ಮ ತಿಂಡಿ ತಿಂತಾರೆ, ನಮ್ಮ ಊಟ ಮಾಡ್ತಾರೆ. ಬರೋದು ತುಂಬ ಸ್ಪೆಸಿಫಿಕ್. ಅವರು ಚಪಾತಿ ನಾರ್ತ್ ಇಂಡಿಯನ್ ಆ ಥರ ಇಷ್ಟಪಡ್ತಾರೆ. ಅವರು ನಾಟಿ ಸ್ಟೈಲ್ ಇಷ್ಟಪಡಲ್ಲ ಜಾಸ್ತಿ. ಪದ್ಮ ಮೇಡಮ್ ಮಾಡೋ ಬೆಸ್ಟ್ ಫುಡ್ಡು ನೀವು ತುಂಬ ಇಷ್ಟಪಟ್ಟು ಚಪ್ಪರ್ಸ್ಕೊಂಡು ತಿನ್ನೋವಂಥದ್ದು ಯಾವುದು? ಎಲ್ಲನೂ ಆ್ಯಕ್ಚುಲಿ ಸೌತ್ ಇಂಡಿಯನ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಉಪ್ಪಿಟ್ಟು, ರೊಟ್ಟಿಗಳು, ಅವರೆಕಾಳು ಉಸ್ಲಿ ತುಂಬ ಇಷ್ಟಪಡ್ತಾರೆ. ಅವರೆಕಾಳು ಉಪ್ಪಿಟ್ಟು ಇವೆಲ್ಲವೂ ಇಷ್ಟಪಡ್ತೀರಾ? ಸೊ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಈ ರೂಮ್ನ ಗೆಸ್ಟ್ ರೂಮಾಗಿ ಇಟ್ಟಿದ್ದೀವಿ ಅಂತೇಳಿ ಮೇಡಮ್ ಹೇಳ್ತಾಯಿದ್ರು. ಅದನ್ನು ಹೊರತುಪಡಿಸಿದ್ರೆ ಚಂದ್ರು ಸರ್ದು ಬಟ್ಟೆ ಎಲ್ಲ ಇಲ್ಲೇ ಇರೋದು. ಸೊ ನೋಡೋಣ, ಅವ್ರು ಹೇಳ್ತಿದ್ರು ತುಂಬ ಸಿಂಪಲ್ ನಾನು ಬಟ್ಟೆ ವಿಚಾರದಲ್ಲಿ ಅಂತ. ನೋಡಿ, ಇದಿಷ್ಟು ಅವರ ಲೈಫ್ ಸ್ಟೈಲನ್ನು ಮತ್ತಷ್ಟು ಕಲರ್ಫುಲ್ಗೊಳಿಸುವಂತಹ ಐಟಮ್ಸ್ಗಳು. ತುಂಬಾ ಜುಬ್ಬಗಳಿದ್ದಾವೆ, ಎಲ್ಲ ಕಲರ್ದು ಜುಬ್ಬ ಇದೆ ಅಲ್ಲ ಮೇಡಮ್? ಸೊ ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಮೇಡಮ್? ನನಗೆ ಎಲ್ಲ ಹಾಕಂತಾರೆ ವೈಟೇ ಜಾಸ್ತಿ ಫೇವ್ರೇಟ್. ಸೊ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ ಮುಖ್ಯಮಂತ್ರಿ ಚಂದ್ರು ಸರ್ ಮನೆಯ ಫಸ್ಟ್ ಫ್ಲೋರ್ಗೆ. ಮೇಡಮ್ ಈ ರೌಂಡ್ ಶೇಪ್ ನಂಗೆ ತುಂಬ ಇಷ್ಟ ಆಯ್ತು ಅಲ್ಲಿ ನೀವು ಮಾಡಿರೋದು. ಮತ್ತು ಇದೆಲ್ಲ ವುಡ್ ಎಲ್ಲ ಎಲ್ಲಿ ಸೆಲೆಕ್ಟ್ ಮಾಡಿದ್ದು ಮೇಡಮ್? ಎಲ್ಲ ಗೌರ್ಮೆಂಟ್ ಯಾವುದೋ ಒಂದು ಇದರಲ್ಲಿ ಅಂಗಡಿನಲ್ಲಿ ಹೋಗಿದ್ವಿ, ಅಲ್ಲಿ ತಗೊಂಡಿದ್ದು. ಸೊ ಈ ಇದನ್ನು ಅಷ್ಟೇ ಮೇಡಮ್, ಕಲ್ಲು ಹಾಕಿದ್ದೀರಲ್ಲ ನೀವು, ಫ್ಲೋರಿಂಗ್ ಮಾಡಿದ್ದೀರಲ್ಲ, ಈ ಫ್ಲೋರ್ ನೋಡಿದಾಗಲೂ ಕೂಡ ಬಹಳನೇ ಒಂದು ಬ್ರೌನ್ ಕಲರಿಂದ ಮಣ್ಣ ಜೊತೆಲೇ ಕಾಂಟ್ಯಾಕ್ಟಲ್ಲಿ ಇದ್ದೀವೇನೋ ಅನ್ನೋ ಥರ ಇದೆ. ಹೌದು, ಇದು ಜೋಸೆಲ್ಮೇರ್, ಇದು ಜೋಸೆಲ್ಮೇರಿಂದ ಬರುತ್ತೆ. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಫಸ್ಟ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ಮೇಡಮ್? ಇದೊಂದು ಲೈಬ್ರರಿ ಇತ್ತು. ಈಗ ಬುಕ್ ಇಡೋಕ್ಕೆ ಸಾಕಾಗಲ್ಲ ಅಂತ ಮೇಲ್ಗಡೆ ಮಾಡಿದ್ದೀವಿ. ಹಾಂ, ಮಕ್ಕಳದ್ದು ಬುಕ್ಸು. ದೊಡ್ಡ ಮಗಳಿಗೆ ತುಂಬ ಇಷ್ಟ ಬುಕ್ಸ್. ಅವರ ಅಪ್ಪಾಜಿನ ನೋಡ್ಕೊಂಡೇ ಬಂದಿದ್ದಾಳಲ್ಲ. ಸೊ ಬುಕ್ಸ್ ಅಂದರೆ ಯಾವಾಗಲೂ ಮಲಗುವಾಗ ಹೇಳ್ಬೇಕಾದ್ರೆ ಎಲ್ಲ ಬುಕ್ಸ್ ಇರಬೇಕು ಅವಳಿಗೆ. ಡಿಫ್ರೆಂಟಾಗಿ ಎಲ್ಲ ಕಲೆಕ್ಷನ್ಸ್ ಇದೆ ನೋಡಿ. ಸಾಹಿತ್ಯ, ಎಲ್ಲ ಒಂದೊಂದು ಕಥೆಗಳು, ಕಾದಂಬರಿಗಳು ಎಲ್ಲ ಸಪ್ರೇಟಾಗಿ ಬುಕ್ಸ್ ಹಾಕಿ. ಯೂಶ್ವಲಿ ಕೆಳಗಡೆ ಮಕ್ಕಳು ಬಿಡಲ್ಲ ಅಂತ ಇಲ್ಲಿ ಬಂದು ಇಲ್ಲಿ ಓದ್ಕೊತಾರೆ ಅವರು. ಸೊ 20 ವರ್ಷಗಳಿಂದ ಇದೇ ಮನೆಯಲ್ಲಿ ನಿಮ್ಮ ಜೀವನ ನಡೀತಾ ಇದೆ. ಸೊ ಹಾಗಾಗಿ ತುಂಬ ಕನಸುಗಳಿರುತ್ತೆ, ತುಂಬಾ ನೆನಪುಗಳಿರುತ್ತೆ. ಅವೆಲ್ಲವನ್ನು ಕೂಡ ಹಂಚ್ಕೊಂಡ್ರ ಜೊತೆಗೆ ಇಡೀ ಮನೆಯನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.